ನೋಡೋರಿಗೆಲ್ಲ ನಮಸ್ಕಾರ. ಕರುಣ್ ನಾಯರ್ ಲೈಫ್ ಸ್ಟೋರಿ ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕರಣ್ ನಾಯರ್ ಭೂಮಿ ಮೇಲೆ ಬಂದಿದ್ದು 6 ಡಿಸೆಂಬರ್ 1991 ರಾಜಸ್ಥಾನ್ನ ಜೋಧ್ಪುರ್ನಲ್ಲಿ. ಜನ್ಮ ಕೊಟ್ಟವರು ಪ್ರೇಮಾ ನಾಯರ್ ಮತ್ತು ಕಲಾಧರನ್ ನಾಯರ್. ಕರಣ್ಗೂ ಮುಂಚೆ ಹುಟ್ಟಿದವರು ಶ್ರುತಿ ನಾಯರ್. ಇವರ ತಂದೆ ಕೇರಳದವರು. ಕೆಲಸಕ್ಕಾಗಿ ಜೋಧ್ಪುರ್ನಲ್ಲಿ ನೆಲೆಸಿದ್ರು. ಅಲ್ಲೇ ಕರಣ್ ಕೂಡ ಹುಟ್ಟಿದ್ರು. ಅಲ್ಲಿಂದ ಬೆಂಗಳೂರಿನ ಕೋರಮಂಗಲಾಗೆ ಬಂದ್ರು. ಇವರ ತಾಯಿ ಚಿನ್ಮಯ ವಿದ್ಯಾಲಯ ಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರು. ಇದೇ ಸ್ಕೂಲ್ನಲ್ಲೇ ಕರಣ್ 4ನೇ ತರಗತಿ ಗಂಟ ಓದಿದ್ರು. ಪ್ರೀ ಮೆಚ್ಯೂರ್ ಬೇಬಿಯಾಗಿ ಹುಟ್ಟಿದ ಕರಣ್ಗೆ 9 ವರ್ಷವಿರುವಾಗ ಶ್ವಾಸಕೋಶದ ಸಮಸ್ಯೆ ಶುರುವಾಯಿತು. ಈ ಸಮಸ್ಯೆಗೆ ಡಾಕ್ಟರ್ ನಾಯರ್ಗೆ ದಿನ ತುಂಬಾ ಹೊತ್ತು ಆಟಗಳನ್ನು ಆಡಲು ಹೇಳುತ್ತಾರೆ. ಈ ಸಮಸ್ಯೆಯನ್ನು ಗುಣಪಡಿಸಿಕೊಳ್ಳಲು ಕರಣ್ ಕ್ರಿಕೆಟ್ ಆಡೋದನ್ನ ಪ್ರಾರಂಭಿಸಿದ್ರು. 28 ಮಾರ್ಚ್ 2001ಕ್ಕೆ ಕೋರಮಂಗಲ ಕ್ರಿಕೆಟ್ ಅಕಾಡೆಮಿಗೆ ಸೇರಿಕೊಂಡ್ರು. ಇಲ್ಲಿ ಇವರ ಕೋಚ್ ಶಿವಾನಂದ್ ಅವರು. ಕ್ರಿಕೆಟ್ ನಲ್ಲಿ ಮತ್ತಷ್ಟು ಇಂಪ್ರೂವ್ಮೆಂಟ್ ಗಾಗಿ ನಾಯರ್ ಅವರ ತಾಯಿ ಕೆಲಸ ಮಾಡುತ್ತಿದ್ದ ಸ್ಕೂಲ್ ನಿಂದ ಫ್ರಾಂಕ್ ಆಂಟೋನಿ ಸ್ಕೂಲ್ಗೆ ಸೇರಿಕೊಂಡ್ರು. ಕೋಚ್ ಶಿವಾನಂದ್ ಅವರ ಯಾವುದೇ ಮಾತಿಗೂ ಎದುರು ಮಾತಾಡದೆ ಅವರ ಬಳಿ ಕ್ರಿಕೆಟ್ ಬ್ಯಾಟಿಂಗ್ ಕಲ್ತ್ರು. ಕರುಣ್ ನಾಯರ್ ಅವರ ತಂದೆ ತಾಯಿ ಇದುವರೆಗೂ ಒಂದೇಟು ಕೂಡ ಅವರಿಗೆ ಹೊಡೆದಿಲ್ಲ. ಆದ್ರೆ ಕೋಚ್ ಶಿವಾನಂದ್ ರವರು ಕರಣ್ ನಾಯರ್ಗೆ ಕೆಲವು ಸಂದರ್ಭಗಳಲ್ಲಿ ಹೊಡೆದಿದ್ದಾರೆ. ಅವರು ಹೊಡೆದರೂ ಸಹ ಅವರಿಗೆ ಗೌರವ ಕೊಟ್ಟು ಶಿಸ್ತಿನಿಂದ ಇದ್ರು. ಶಿವಾನಂದ್ ಅವರಿಗೆ ಪ್ರತಿದಿನ ಮನೆಯಲ್ಲೇ ಮದ್ಯಪಾನ ಮಾಡುವ ಅಭ್ಯಾಸ ಇದೆಯಂತೆ. ಇದಕ್ಕೆ ಅವರು ಪ್ರತಿದಿನ ತಂದೂರಿ ಚಿಕನ್ ಅನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದರಂತೆ. ಕರಣ್ಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಆದ್ರಿಂದ ಪ್ರತಿದಿನ ಅವರ ಮನೆಗೆ ತನ್ನ ಸ್ನೇಹಿತನ ಜೊತೆ ಹೋಗಿ ತಿಂತಿದ್ರಂತೆ. ಚಿಕ್ಕ ವಯಸ್ಸಿನಲ್ಲೂ ಅವರಿಗೆ ಸಚಿನ್ ಮತ್ತು ದ್ರಾವಿಡ್ ಅವರ ಬ್ಯಾಟಿಂಗ್ ಅಂದ್ರೆ ತುಂಬಾ ಇಷ್ಟ. ಅವರಂತೆ ಇಂಡಿಯಾ ಟೀಮ್ಗೆ ಆಡೋದನ್ನೇ ಕನಸಾಗಿ ಮಾಡಿಕೊಂಡಿದ್ರು. ಇದಕ್ಕೋಸ್ಕರ ಅವರು 365 ದಿನ ಯಾವುದೇ ರಜದಿನ ನೋಡದೆ ಕ್ರಿಕೆಟ್ ಅಭ್ಯಾಸ ಮಾಡ್ತಾ ಇದ್ರು. 10 ವರ್ಷವಿರುವಾಗಲೇ ಅಂದ್ರೆ ಕೋಚಿಂಗ್ ಸೇರಿಕೊಂಡ 1 ವರ್ಷಕ್ಕೆ ಅಂಡರ್ 13 KSCA ಕರ್ನಾಟಕ ಝೋನಲ್ ಟೀಮ್ಗೆ ಆಡಿದ್ರು. ಸತತ 3 ವರ್ಷ ಸ್ಟೇಟ್ ಅಂಡರ್ 13 ಟೀಮ್ ನಲ್ಲೂ ಆಡಿದ್ರು. ಮುಂದೆ ಸ್ಟೇಟ್ ಅಂಡರ್ 15, ಅಂಡರ್ 17, ಅಂಡರ್ 19 ಮತ್ತು ಇಂಡಿಯಾ ಅಂಡರ್ 19 ಕೂಡ ಆಡಿದ್ರು. ಜೈನ್ ಯೂನಿವರ್ಸಿಟಿಯಲ್ಲಿ ಅವರ BCom ಎಜುಕೇಶನ್ ಮುಗಿಸಿದ್ರು. ಇವರು 5 ಭಾಷೆ ಮಾತಾಡ್ತಾರೆ: ಕನ್ನಡ, ಇಂಗ್ಲಿಷ್, ತಮಿಳ್, ಹಿಂದಿ ಮತ್ತು ಮಲಯಾಳಂ. ಇವರ ಮಾತೃಭಾಷೆ ಮಲಯಾಳಂ. ಕರುಣ್ ನಾಯರ್ 2012-2013 IPL ಸೀಸನ್ ನಲ್ಲಿ RCB ಟೀಮ್ ಜೊತೆ ಇದ್ರು. 2013 IPL ನಲ್ಲಿ ಮುಂಬೈ ಮೇಲೆ ಡೆಬ್ಯೂ ಮಾಡಿದ್ರು. 2013-14 ರಣಜಿ ಟ್ರೋಫಿಗೆ ಕಾಲಿಟ್ರು. ಈ ಸೀಸನ್ ನಲ್ಲಿ ಕರ್ನಾಟಕ ರಣಜಿ ಟ್ರೋಫಿ ಗೆಲ್ತು. ಈ ಟ್ರೋಫಿ ಗೆಲ್ಲಕ್ಕೆ ನಾಯರ್ ಅವರ ಸತತ 3 ಸೆಂಚುರಿ ಕೂಡ ಒಂದು ಕಾರಣ. ಲೀಗ್ ನ ಕೊನೆಯ ಮ್ಯಾಚ್ ನಲ್ಲಿ 1 ಸೆಂಚುರಿ ಮತ್ತು ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ನಲ್ಲೂ 1 ಸೆಂಚುರಿ ಬಾರಿಸಿದ್ರು. ಅವರ ತಾಯಿ ಕರುಣ್ ನಾಯರ್ ಅವರ ಯಾವ ಲೈವ್ ಮ್ಯಾಚ್ ನೋಡಲ್ವಂತೆ. ಯಾಕಂದ್ರೆ ಪ್ರತಿ ಸಾರಿ ಅವರು ನೋಡಲು ಟಿವಿ ಮುಂದೆ ಬಂದಾಗ ಅವರು ಔಟ್ ಆಗ್ತಿದ್ರು. ಅದಕ್ಕೆ ಮ್ಯಾಚ್ ಮುಗಿದ ಮೇಲೆ ರೆಕಾರ್ಡ್ ಆದ ವಿಡಿಯೋಗಳನ್ನು ನೋಡುತ್ತಿದ್ದರಂತೆ. 2014 IPL ನಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಸೆಲೆಕ್ಟ್ ಆಗಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ 142 ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದ್ರು. ಈ ಸೀಸನ್ ನಲ್ಲಿ 330 ರನ್ಸ್ ಬಂತು. 2014-15 ರಣಜಿ ಸೀಸನ್ ನ ನಿಧಾನವಾಗಿ ಆರಂಭಿಸಿ ಫೈನಲ್ ಮ್ಯಾಚ್ ನಲ್ಲಿ 328 ರನ್ಸ್ ಬಾರಿಸಿದ್ರು. ಮತ್ತೆ ಕರ್ನಾಟಕ ಟ್ರೋಫಿ ಗೆಲ್ತು. ಟ್ರಿಪಲ್ ಸೆಂಚುರಿ ಬಾರಿಸಿದ ಕರ್ನಾಟಕದ 2ನೇ ಬ್ಯಾಟ್ಸ್ಮನ್ ಇವರೇ. ರಣಜಿ ಫೈನಲ್ ನಲ್ಲಿ ಟ್ರಿಪಲ್ ಸೆಂಚುರಿ ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಕೂಡ ಇವರೇ. ರಣಜಿ ಫೈನಲ್ ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಹೈಯೆಸ್ಟ್ ಸ್ಕೋರ್ ಕೂಡ ಕರಣ್ ನಾಯರ್ ಅವರದೇ. IPL ನ ಮ್ಯಾಚ್ ಫಿಕ್ಸಿಂಗ್ ನಿಂದ 2 ವರ್ಷ ರಾಜಸ್ಥಾನ್ ಟೀಮ್ ಬ್ಯಾನ್ ಆಗಿತ್ತು. ಈ ಕಾರಣ 2016ರಲ್ಲಿ ಡೆಲ್ಲಿ ಟೀಮ್ಗೆ ಆಡಿದ್ರು. 14 ಮ್ಯಾಚ್ ನಲ್ಲಿ 357 ರನ್ಸ್ ಬಂತು. ಕರುಣ್ ನಾಯರ್ ಚಿಕ್ಕ ವಯಸ್ಸಿನಿಂದ ಕಂಡ ಕನಸು ಮೇ 2016ಕ್ಕೆ ನನಸಾಯಿತು. ಜಿಂಬಾಬ್ವೆ ಮೇಲಿನ T20 ಮತ್ತು ODI ಸೀರೀಸ್ಗೆ ಕರಣ್ ಸೆಲೆಕ್ಟ್ ಆದ್ರು. ಈ ಸೀರೀಸ್ ನಲ್ಲಿ 11 ಜೂನ್ 2016ಕ್ಕೆ ODI ಡೆಬ್ಯೂ ಮ್ಯಾಚ್ ಆಡಿದ್ರು. 2 ODI ಮ್ಯಾಚ್ ಆಡಿ ಫಸ್ಟ್ ಮ್ಯಾಚ್ ನಲ್ಲಿ 7 ರನ್ ಮತ್ತು 2ನೇ ಮ್ಯಾಚ್ ನಲ್ಲಿ 39 ರನ್ ಬಾರಿಸಿದ್ರು. ಇದೇ ಇವರ ಕೊನೆಯ ODI ಮ್ಯಾಚ್. ಈ ODI ಆಡಿದ ಸಂತೋಷದಲ್ಲಿ ಅವರು ಕೇರಳದ ಪಂಪಾ ನದಿಯ ದೇವಸ್ಥಾನಕ್ಕೆ ಹೋಗಿದ್ರು. ಆಗ ಬೋಟ್ ನಿಂದ ಸ್ಲಿಪ್ ಆಗಿ ನೀರಲ್ಲಿ ಬಿದ್ದಿದ್ರು. ಅವರನ್ನು ಅಲ್ಲಿನವರು ಕೈ ಹಿಡಿದು ಕಾಪಾಡಿಕೊಂಡ್ರು. ರಹಾನೆ ಅವರು ಇಂಜುರಿ ಆದ ಕಾರಣ ಇದೇ ವರ್ಷ 26 ನವೆಂಬರ್ 2016 ಟೆಸ್ಟ್ ಜೇಬು ಇಂಗ್ಲೆಂಡ್ ಮೇಲೆ ಮಾಡಿದ್ರು. ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಟೆಸ್ಟ್ ಮ್ಯಾಚ್ ನಲ್ಲಿ ನಾಯರ್ 303 ರನ್ಸ್ ನಾಟ್ಔಟ್ ಆಗಿ ಆಡಿದ್ರು. ಅತಿ ವೇಗವಾಗಿ ಮತ್ತು ಕಡಿಮೆ ಟೆಸ್ಟ್ ಮ್ಯಾಚ್ ಗಳಾಡಿದ್ದ ಬ್ಯಾಟ್ಸ್ಮನ್ ಟ್ರಿಪಲ್ ಸೆಂಚುರಿ ಬಾರಿಸಿದ್ದು ಇದೇ ಮೊದಲ ಬಾರಿ. ಟ್ರಿಪಲ್ ಸೆಂಚುರಿ ಬಾರಿಸಿದ ಭಾರತದ 2ನೇ ಬ್ಯಾಟ್ಸ್ಮನ್. ಮೊದಲನೇವರು ಸೆಹ್ವಾಗ್ ಮತ್ತೆ ಇಂಟರ್ ನ್ಯಾಷನಲ್ ಟೆಸ್ಟ್ ನಲ್ಲಿ 3ನೇ ಬ್ಯಾಟ್ಸ್ಮನ್. ಈ ಮ್ಯಾಚ್ ನ ಇಂಡಿಯಾ 75 ರನ್ಸ್ ನಿಂದ ಗೆಲ್ತು. ಕರುಣ್ ನಾಯರ್ ಮ್ಯಾನ್ ಆಫ್ ದಿ ಮ್ಯಾಚ್. ರಹಾನೆ ಇಂಜುರಿಯಿಂದ ರೆಡಿಯಾಗಿ ಬಂದ ಕಾರಣ
ನಯರ್ಗೆ ಅವಕಾಶಗಳು ಬರಲಿಲ್ಲ. ಅವರು ಟೆಸ್ಟ್ ಮ್ಯಾಚ್ ಮಾತ್ರ ಆಡಿದ್ರು. ಇಷ್ಟೇ, ಇಲ್ಲಿಂದ ಅವರಿಗೆ ಯಾವ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಲು ಅವಕಾಶ ಬರಲಿಲ್ಲ. 2017 IPL ನಲ್ಲಿ ಡೆಲ್ಲಿ ಕ್ಯಾಪ್ಟನ್ ಜಹೀರ್ ಖಾನ್ ಇಂಜರಿ ಆದ ಕಾರಣ ಕರುಣ್ ನಾಯರ್ ಈ IPL ನ ಕೊನೆಯ 3 ಮ್ಯಾಚ್ ಗಳನ್ನು ಕ್ಯಾಪ್ಟನ್ ಆಗಿ ವ್ಯವಹರಿಸಿದ್ರು. 19 ಜನವರಿ 2020 ಉದಯಪುರ್ನಲ್ಲಿ ಇವರ ಗರ್ಲ್ ಫ್ರೆಂಡ್ ಸನಯಾ ಟಂಕನ್ವಾಲಾ ಜೊತೆ ಮದುವೆ ಆದ್ರು. ಇವರಿಬ್ಬರಿಗೆ 1 ಗಂಡು ಮತ್ತು 1 ಹೆಣ್ಣು ಮಗು ಇದೆ. ಕರುಣ್ ನಾಯರ್ IPL ಆಡುತ್ತಾ ಮತ್ತು ಡೊಮೆಸ್ಟಿಕ್ ಮ್ಯಾಚ್ ಗಳಾದ ರಣಜಿ, ವಿಜಯ್ ಹಜಾರೆ ಟ್ರೋಫಿ, ಸೈಯದ್ ಮಸ್ತಕ್ ಅಲಿ ಟ್ರೋಫಿ ಆಡುತ್ತಾ ನಾಯಕನಾಗಿ ಬೆಳೆದ್ರು. ಆದ್ರೆ ಅವರಿಗೆ ಕಳೆದ ಹಲವು ವರ್ಷಗಳಿಂದ IPL ನಲ್ಲಿ ಸಕ್ಸಸ್ ಇಲ್ಲ. ಎಲ್ಲಾ ಮ್ಯಾಚ್ ಗಳು ಆಡೋಕೆ ಅವರಿಗೆ ಅವಕಾಶ ಸಿಗ್ತಿರ್ಲಿಲ್ಲ. 2022ರಲ್ಲಿ ಪ್ರಾರಂಭವಾದ ಕರ್ನಾಟಕ T20 ಲೀಗ್ ಮಹಾರಾಜ ಟ್ರೋಫಿಯಲ್ಲಿ ಮೈಸೂರು ವಾರಿಯರ್ಸ್ಗೆ ಕ್ಯಾಪ್ಟನ್ ಆಗಿ ಆಡಿದ್ರು. ಕರಣ್ಗೆ ಇನ್ನೂ ಇಂಡಿಯಾ ಟೀಮ್ಗೆ ಆಡೋ ಆಸೆ ಇದೆ. ಅದಕ್ಕೆ ಅವರು ಇನ್ನೂ ಫಿಟ್ನೆಸ್ ಮಾಡಿ ತುಂಬಾ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ T20 ಫಾರ್ಮೆಟ್ ನಲ್ಲಿ ತುಂಬಾ ಅದ್ಭುತವಾಗಿ ಆಡೋಕೆ ಪ್ರಾರಂಭಿಸಿದ್ದಾರೆ. 2023 ನಡೆದ ಮಹಾರಾಜ ಟ್ರೋಫಿಯಲ್ಲಿ ಮೈಸೂರು ಟೀಮ್ಗೆ ಕ್ಯಾಪ್ಟನ್ ಆಗಿ ಮಾಡಿ ಫೈನಲ್ ಗಂಟ ಬಂದು ಸೋತ್ರು. ಈ ಸೀಸನ್ ನಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ್ರು. 12 ಮ್ಯಾಚ್ ನಲ್ಲಿ 532 ರನ್ ಮತ್ತು 48 ಆವರೇಜ್. ಡೊಮೆಸ್ಟಿಕ್ ನಲ್ಲಿ ಕರ್ನಾಟಕ ಸ್ಟೇಟ್ ನಿಂದ ಅವಕಾಶಗಳು ಬರದ ಕಾರಣ ಅವರು 2023ರಿಂದ ವಿದರ್ಭ ಟೀಮ್ ನಲ್ಲಿ ಆಡುತ್ತಿದ್ದಾರೆ. 2024 ಮಹಾರಾಜ ಟ್ರೋಫಿಯಲ್ಲಿ ಇನ್ನೂ ಕಷ್ಟಪಟ್ಟು ತುಂಬಾ ಇನೋವೇಟಿವ್ ಶಾಟ್ ಗಳಾಡಿ ಅದ್ಭುತ ಕ್ಯಾಪ್ಟನ್ಸಿ ಮಾಡಿ ಮೈಸೂರು ವಾರಿಯರ್ಸ್ಗೆ ಕಪ್ ಗೆಲ್ಲಿಸಿದ್ರು. 12 ಮ್ಯಾಚ್ ನಲ್ಲಿ 560 ರನ್ಸ್ ಬಾರಿಸಿದ್ರು. 62 ಆವರೇಜ್ ಇತ್ತು. ಈ ಸೀಸನ್ ನಲ್ಲಿ ಪ್ಲೇಯರ್ ಆಫ್ ದಿ ಸೀರೀಸ್ ಕರುಣ್ ನಾಯರ್. ಕರುಣ್ ನಾಯರ್ ಇಷ್ಟೆಲ್ಲ ಕಷ್ಟಪಡ್ತಿರೋದು ಮುಂದೆ IPL ನಲ್ಲಿ ಚೆನ್ನಾಗಿ ಆಡಿ ಇಂಡಿಯಾ ಟೀಮ್ಗೆ ಕಮ್ ಬ್ಯಾಕ್ ಮಾಡ್ಬೇಕಂತ. 2025 IPL ನಲ್ಲಿ ಕರುಣ್ ನಾಯರ್ ಡೆಲ್ಲಿ ಟೀಮ್ಗೆ ಆಡಲಿದ್ದಾರೆ. ಕರುಣ್ ನಾಯರ್ ಪ್ರತಿ ಟೂರ್ನಮೆಂಟ್ ಆಡೋ ಮುಂಚೆ ಅವರ ಗುರುಗಳನ್ನು ಭೇಟಿಯಾಗಿ ಅವರ ಗೈಡೆನ್ಸ್ ಪಡಿತಾರೆ. ಕರುಣ್ ನಾಯರ್ ಚಿಕ್ಕವರು ಮತ್ತು ದೊಡ್ಡವರು ಅಂತ ನೋಡದೆ ಅವರು ಕಲಿತ ಅಕಾಡೆಮಿಯಲ್ಲಿ ಎಲ್ಲರ ಜೊತೆ ಕೂಡಿ ಪ್ರಾಕ್ಟೀಸ್ ಮಾಡ್ತಾರೆ. ಕರುಣ್ ನಾಯರ್ ತುಂಬಾ ಒಳ್ಳೆಯವರು. ಅವರ ಗುರುಗಳಾದ ಶಿವಾನಂದ್ ಅವರಿಗೆ ನೆಟ್ಗಳನ್ನು ಹಾಕಲು ಹಣ ಸಹಾಯ ಕೂಡ ಮಾಡಿದ್ದಾರೆ. ಅಲ್ಲಿ ಅಭ್ಯಾಸ ಮಾಡುವ ಮಕ್ಕಳಿಗೆ ಉಚಿತವಾಗಿ ಶೂಸ್, ಬಟ್ಟೆ ಮತ್ತು ಬ್ಯಾಟ್, ಕ್ರಿಕೆಟ್ ಕಿಟ್ಗಳನ್ನು ಸಹ ಕೊಟ್ಟಿದ್ದಾರೆ. ಕರುಣ್ ನಾಯರ್ 2025 IPL ನಲ್ಲಿ ಚೆನ್ನಾಗಿ ಆಡ್ಲಿ.